ಪ್ರತಿಭಟನೆಯನ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವು ಬೆಂಗಳೂರಿನ ದೃಶ್ಯಾವಳಿಗಳು. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. ಬಿಜೆಪಿ ನಾಯಕರುಗಳು ಕೂಡ ಸೇರಿಕೊಂಡಿದ್ದಾರೆ. ಅದಾದ ನಂತರ ಅವರನ್ನು ವಶಕ್ಕೆ ಪಡೆಯಲಾಯಿತು. ಬೆಳಗ್ಗೆ ನಡೆದಂಥ ಪ್ರತಿಭಟನೆ ಅದಾದಮೇಲೆ ಯಾವ ರೀತಿ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು ಆ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಶಾಸಕ ಸಿ ಕೆ ರಾಮಮೂರ್ತಿ, ಎಂ ಕೃಷ್ಣಪ್ಪ ಸೇರಿದಂತೆ ಕೆಲವರನ್ನು ವಶಕ್ಕೆ ಪಡೆದಿದ್ದಾರೆ. ಆರ್ ಅಶೋಕ್ ಪ್ರತಿಭಟನೆಗೆ ಬರೋದಕ್ಕಿಂತ ಮೊದಲೇನೇ ಇಲ್ಲೆಲ್ಲವೂ ಕೂಡ ನಡೆದು ಹೋಯಿತು. ಕೆಲ ನಾಯಕರುಗಳನ್ನು ಪೊಲೀಸರು ವಶಕ್ಕೆ ಪಡೆದಾಯಿತು. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾವು ನಮ್ಮ ಶಾಸಕರುಗಳು ಸಾಂಕೇತಿಕ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದೇ ನೀವು ಮುಂದುವರೆದರೆ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಶಾಸಕರ ಕಾಂಗ್ರೆಸ್ ಶಾಸಕರ ಮನೆಯ ಬಾಗಿಲಿಗೆ ಬಂದು ಮನೆಯ ಬಾಗಿಲು ಬೀಗ ಹಾಕ್ತೇವೆ. ದಯಮಾಡಿ ಗುಂಡೇಟಿಗೂ ಹೆದರಲ್ಲ, ಲಾಠಿ ಏಟಿಗೂ ಕೂಡ ಬಗ್ಗಲ್ಲ. ಇದು ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್. ಸಿ ಟಿ ರವಿ ಇದರ ಬಗ್ಗೆ ಮಾತಾಡಿದ್ದಾರೆ. ನೀವೇನು ಮಾಡಿದರೂ ಕೂಡ ನಾವು ಅಂಜಲ್ಲ, ಅಲುಗಾಡಲ್ಲ ಅನ್ನುವಂಥ ಮಾತನ್ನು ಕೂಡ ಸಿ ಟಿ ರವಿ ಹೇಳಿದ್ದಾರೆ. ಈ ಕಾಂಗ್ರೆಸ್ನವರು ನಾವು ಹುಬ್ಬಳ್ಳಿನಲ್ಲಿ ರಾಷ್ಟ್ರಧ್ವಜ ಹಾರಿಸಬೇಕಾದ್ರೆ ನಮ್ಮ ವಿರುದ್ಧ ಗುಂಡು ಹಾರಿಸಿದ್ರು, ನಮ್ಮನ್ನು ಕೊಂದ್ರು. ನಮ್ಮ ಕಾರ್ಯಕರ್ತರ ಗುಂಡಿಗೆ ಹೆದರಲಿಲ್ಲ, ಗುಂಡು ಹಾಕಿದಾಗಲೇ ಹೆದರಲಿಲ್ಲ, ಎದುರಿಸಿದಾಗ ಇವ್ರ ಲಾಟಿಗೆಲ್ಲ ಹೆದರಿ ಕೂತ್ಕೊಳ್ಳೋರು ಮಕ್ಕಳು ಮಂಡ್ಯದಲ್ಲಿ ಯಾವನೂ ಇಲ್ಲ. ಈ ಕಾಂಗ್ರೆಸ್ನವರು ನಾವು ಹುಬ್ಬಳ್ಳಿನಲ್ಲಿ ರಾಷ್ಟ್ರಧ್ವಜ ಹಾರಿಸಬೇಕಾದ್ರೆ ನಮ್ಮ ವಿರುದ್ಧ ಗುಂಡು ಹಾರಿಸಿದ್ರು, ನಮ್ಮನ್ನು ಕೊಂದ್ರು. ನಮ್ಮ ಕಾರ್ಯಕರ್ತರ ಗುಂಡಿಗೆ ಹೆದರಲಿಲ್ಲ, ಗುಂಡು ಹಾಕಿದಾಗಲೇ ಹೆದರಲಿಲ್ಲ, ಎದುರಿಸಿದಾಗ ಇವ್ರ ಲಾಟಿಗೆಲ್ಲ ಹೆದರಿ ಕೂತ್ಕೊಳ್ಳೋರು ಮಕ್ಕಳು ಮಂಡ್ಯದಲ್ಲಿ ಯಾವನೂ ಇಲ್ಲ. ಈ ಕಾಂಗ್ರೆಸ್ನವರು ನಾವು ಹುಬ್ಬಳ್ಳಿನಲ್ಲಿ ರಾಷ್ಟ್ರಧ್ವಜ ಹಾರಿಸಬೇಕಾದ್ರೆ ನಮ್ಮ ವಿರುದ್ಧ ಗುಂಡು ಹಾರಿಸಿದ್ರು, ನಮ್ಮನ್ನು ಕೊಂದ್ರು. ನಮ್ಮ ಕಾರ್ಯಕರ್ತರ ಗುಂಡಿಗೆ ಹೆದರಲಿಲ್ಲ, ಗುಂಡು ಹಾಕಿದಾಗಲೇ ಹೆದರಲಿಲ್ಲ, ಎದುರಿಸಿದಾಗ ಇವ್ರ ಲಾಟಿಗೆಲ್ಲ ಹೆದರಿ ಕೂತ್ಕೊಳ್ಳೋರು ಮಕ್ಕಳು ಮಂಡ್ಯದಲ್ಲಿ ಯಾವನೂ ಇಲ್ಲ. ಇವತ್ತು ಕರ್ನಾಟಕ ಉದ್ದ ಅಗಲದಲ್ಲಿ ಎಷ್ಟು ಜನ ಧ್ವಜಸ್ತಂಭವನ್ನು ಹಾಕಿದ್ದಾರೆ. ಪರ್ಮಿಷನ್ ಎಷ್ಟು ಜನ ತೊಗೊಂಡವ್ರು? ಆದರೆ ಇಲ್ಲಿ ಪರ್ಮಿಷನ್ ತೊಗೊಂಡು ತಮ್ಮ ಸ್ವಂತ ಹಣದಲ್ಲಿ ಇವತ್ತು ಧ್ವಜಸ್ತಂಭವನ್ನು ನಿಲ್ಲಿಸಿ ಎಲ್ಲ ಕಾಲದಲ್ಲಿ ಯಾವ್ಯಾವ ಧ್ವಜಗಳನ್ನು ಆರಿಸ್ಬೇಕು ಎಲ್ಲ ಧ್ವಜಗಳನ್ನು ಆರಿಸ್ತಾ ಇದ್ದಾರೆ. ದೇಶಭಕ್ತರಿದ್ದಾರೆ, ರಾಮ ಭಕ್ತರಿದ್ದಾರೆ. ಹಾಗಾಗಿ ಎಲ್ಲ ಭಕ್ತಿನ ತೋರ್ತಾ ಇಡೀ ಕರ್ನಾಟಕದಲ್ಲಿ ಇವ್ರಿಗೂ ಇದೊಂದೇ ಧ್ವಜಸ್ತಂಭ ಖಂಡಿತ ಕಾನೂನು ಪಾಲನೆ ಮಾಡಿದಂಥ ಈ ಗ್ರಾಮಸ್ಥರಿಗೆ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತದಿಂದ ಸಂಪೂರ್ಣ ಕಿರುಕುಳವನ್ನು ಕೊಟ್ಟಿದ್ದಾರೆ. ಇವತ್ತು ಆ ಜನ ಅಲ್ಲಿ ಏನಾರು ಓಕೆ ಕಾನೂನಲ್ಲಿ ಏನಾರು ತಪ್ಪಿದ್ರೆ ನೋಟಿಸ್ ಕೊಡ್ಬೋದಿತ್ತು. ನೋಟಿಸು ಸಹ ಕೊಟ್ಟಿಲ್ಲ, ಕಾನೂನು ಪ್ರಕ್ರಿಯೆ ಮಾಡಿಲ್ಲ, ಏನೂ ಮಾಡಿಲ್ಲ. ಏಕಾಏಕಿ ಬಂದರು. ಮುಂಜಾನೆ ಬೆಳಗಿನ 3 ಗಂಟೆ ಸಮಯದಲ್ಲಿ ಬಂದು ಭಾಗವಧ್ವಜವನ್ನು ಇಳಿಸಿ ನಂತರ ರಾಷ್ಟ್ರಧ್ವಜವನ್ನು ಏರಿಸಿದ್ದಾರೆ. ಅದನ್ನು ಕಾನೂನು ಪಾಲನೆ ಮಾಡಿಲ್ಲ. ಏನಂತ ಟ್ವೀಟ್ ಮಾಡಿದೆ ನಾವು ತೋರಿಸ್ತಾ ಇದ್ದೀವಿ. ಇದು ಈ ಎಂಥ ಮನಸ್ಥಿತಿ ಇದು ಅಂದರೆ ವಿದೇಶಿ ಮನಸ್ಥಿತಿ ಇದು. ಇದನ್ನು ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಔರಂಗಜೇಬ್ ಫ್ಲೆಕ್ಸ್ ಹಾಕಲಿಕ್ಕೆ ಕಿಡಿಗೇಡಿಗಳಿಗೆ ಅವಕಾಶ ಇದೆ. ಊರಿನವರು ಸೇರಿ ಹನುಮಧ್ವಜ ಹಾರಿಸಲಿಕ್ಕೆ ಅವಕಾಶ ಇಲ್ಲ. ಕೋಲಾರದಲ್ಲಿ ಕತ್ತಿ ಕಮಾನ್ ನಿರ್ಮಿಸಲಿಕ್ಕೆ ಅನುಮತಿ ಇದೆ. ಜೈ ಶ್ರೀರಾಮ್ ಅಂದರೆ ಜೈಲಿಗೆ ಹೋಗಬೇಕು. ತಲವಾರು ಹಿಡ್ಕೊಂಡು ಪ್ರದರ್ಶನ ಮಾಡೋರಿಗೆ ಅನುಮತಿ ಇದೆ. ಹಿಂದೂಗಳು ಭಕ್ತಿಯಿಂದ ಏನಾದರೂ ಹಾಕಿದ್ರೆ ಅದನ್ನು ಒಪ್ಪಲ್ಲ. ಇದೆಂಥ ಮನಸ್ಥಿತಿ ಇದು. ಭಾರತೀಯತೆ ಮತ್ತು ಹಿಂದೂಗಳ ಅಸ್ಮಿತೆಯ ಮೇಲೆ ದಾಳಿ ಮಾಡುವಂಥ ವಿದೇಶಿ ಮನಸ್ಥಿತಿಯ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಿ ಅದನ್ನು ಪಾಲಿಸುತ್ತಾ ಬಂದಿರುವಂಥ ನಿಯಮಗಳು ಯಾವ್ಯಾವು ಅದರ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತಾರೆ ಅವರು. ಎಲ್ಲೆಲ್ಲಿ ಏನೇನಕ್ಕೆ ಅವಕಾಶ ಕೊಟ್ಟರಿ? ಔರಂಗಜೇಬ್ ಫ್ಲೆಕ್ಸ್ ಹಾಕಲಿಕ್ಕೆ ಕಿಡಿಗೇಡಿಗಳಿಗೆ ಅವಕಾಶ ಇದೆ. ಊರಿನವರು ಸೇರಿ ಹನುಮಧ್ವಜ ಮಾಡಲಿಕ್ಕೆ ಅವಕಾಶ ಇಲ್ವಾ? ಇದು ರಾಜ್ಯ ಬಿ ಜೆ ಪಿ ಘಟಕ ಕೇಳಿರುವಂಥ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಬಿ ಜೆ ಪಿ ಘಟಕ ಹಾಕಿದೆ. ಕೋಲಾರದಲ್ಲಿ ಕತ್ತಿಯ ಕಮಾನ್ ನಿರ್ಮಿಸಲಿಕ್ಕೆ ಅನುಮತಿ ಇದೆ, ಆದರೆ ಜೈ ಶ್ರೀರಾಮ್ ಅಂತಂದರೆ ಜೈಲಿಗೆ ಹಾಕ್ತೀರಿ. ಇದು ವಿದೇಶಿ ಮನಸ್ಥಿತಿಯ ಸರ್ಕಾರ ಅಂತ ಬಿ ಜೆ ಪಿ ಘಟಕ ಟ್ವೀಟ್ ಮಾಡಿದೆ. ರಸ್ತೆಗಳಲ್ಲಿ ತಲವಾರು ಹಿಡಿದು ಪ್ರದರ್ಶನ ಮಾಡೋರಿಗೆ ಅನುಮತಿ ಇದೆ.
ಹಿಂದೂಗಳು ಭಕ್ತಿಯಿಂದ ಭಜನೆ ಮಾಡಿದರೆ ಸಾರ್ವಜನಿಕರ ಶಾಂತಿಗೆ ಭಂಗದ ನೆಪ ಹೇಳಿ ನೀವು ಅನುಮತಿಯನ್ನು ನಿರಾಕರಿಸ್ತೀರಿ. ಇದು ವಿದೇಶಿ ಮನಸ್ಥಿತಿಯ ಸರ್ಕಾರ. ಬೀದಿಗಳಲ್ಲಿ ಇಫ್ತಾರ್ ಕೂಟಕ್ಕೆ ಅನುಮತಿ ಇದೆ. ಗಂಧದ ಕಡ್ಡಿ ಹಚ್ಚಿದರೆ ಪೊಲೀಸರು ಬಂದು ಅದನ್ನು ತೆರವು ಮಾಡ್ತಾರೆ. ಇದೆಂಥ ಮನಸ್ಥಿತಿ ಇದು? ಇದು ವಿದೇಶಿ ಮನಸ್ಥಿತಿಯ ಸರ್ಕಾರ. ಸರ್ಕಾರಿ ಮೈದಾನದಲ್ಲಿ ಬಕ್ರೀದ್ಗೆ ಅವಕಾಶ ಮಾಡಿಕೊಡ್ತೀರಿ ನೀವು, ಆದರೆ ಅದೇ ಮೈದಾನದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಮಾಡ್ತೀವಿ ಅಂತಂತಂದರೆ ಅದಕ್ಕೆ ನೀವು ಅವಕಾಶ ಕೊಡಲ್ಲ. ಇದು ವಿದೇಶಿ ಮನಸ್ಥಿತಿಯ ಸರ್ಕಾರ. ಪ್ರಭು ಶ್ರೀರಾಮನ ಅಸ್ತಿತ್ವ ಪ್ರಶ್ನೆ ಮಾಡಿದ್ರಿ. ರಾಮ ಸೇತು ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂದ್ರಿ. ರಾಮ ಯಾವ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದ್ದ ಅಂತ ನೀವು ಕುಹಕ ಆಡಿದ್ರಿ ನೀವು. ಈಗ ರಾಮ ಜನ್ಮಭೂಮಿನಲ್ಲಿ ರಾಷ್ಟ್ರ ಮಂದಿರ ನಿರ್ಮಾಣ ಸಹಿಸಲಿಕ್ಕೆ ಆಗದೇನೆ ಸಿದ್ದರಾಮಯ್ಯ ಅವರ ಸರ್ಕಾರ ವಿಘ್ನ ಸಂತೋಷಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಇದು ಸರಿನಾ? ಕೀಳು ಮನಸ್ಥಿತಿಯ 10 ಮುಖಗಳ ದರ್ಶನ ಇದು ಅಂತ BJP ಘಟಕ ಟ್ವೀಟ್ ಮಾಡಿದೆ. ನಿಮ್ಮ ನಿಷ್ಠೆ ಯಾರಿಗೆ? ನಿಮ್ಮ ನಿಷ್ಠೆ ಏನು ಈ ರೀತಿಯ ವರ್ತನೆಗ ಅಥವಾ ನಿಮ್ಮ ನಿಷ್ಠೆ ಸಂವಿಧಾನಕ್ಕ ಅನ್ನುವಂಥ ಪ್ರಶ್ನೆನ ಕೇಳಿದೆ. ರಾಷ್ಟ್ರಧ್ವಜ ನಾಡಧ್ವಜ ಹಾರಿಸೋಕ್ಕೋಸ್ಕರ ಮಾತ್ರ ಧ್ವಜಸ್ತಂಭ ಸ್ಥಾಪನೆ ಮಾಡಿರುವಂಥದ್ದು. ನೋಡಿ, ಕರ್ನಾಟಕ BJPಯ ಲೋಕಸಭಾ ಚುನಾವಣೆಯ ತಾಲೀಮು ಮಂಡ್ಯದಲ್ಲಿ ಶುರುವಾಗಿದೆ. ಇದಕ್ಕೆ ಸೋ ಕಾಲ್ಡ್ ಜಾತ್ಯತೀತ ಜನತಾದಳ ಪೂರ್ಣ ಸಹಕಾರ ನೀಡ್ತಾ ಇದೆ. ನಿಮ್ಮ ನಿಷ್ಠೆ ದೇಶಕ್ಕ ಅಥವಾ ದೇಶದ್ರೋಹಕ್ಕ? ಆರ್ ಅಶೋಕ್ ಹಾಗೂ HD ಕುಮಾರಸ್ವಾಮಿ ಅವರಿಗೆ ದಮ್ಮು ತಾಕತ್ತಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಕೆರೆಗೋಡು ಗ್ರಾಮದಲ್ಲಿ ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ನವರು ರಾಷ್ಟ್ರಧ್ವಜ ಹಾಗೂ ನಾಡಧ್ವಜ ಹಾರಿಸೋಕ್ಕೋಸ್ಕರ ಮಾತ್ರ ಧ್ವಜಸ್ತಂಭ ಸ್ಥಾಪನೆಗೆ ಮುಚ್ಚಳಿಕೆ ಬರೆಕೊಟ್ಟು ಅನುಮತಿ ಪಡ್ಕೊಂಡ್ರು. ಬರೆದು ಕೊಟ್ಟಂಥ ಮುಚ್ಚಳಿಕೆಯ ಪ್ರಕಾರ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕಾಗಿತ್ತು. ಆದರೆ ಆಗ್ತಿರುವಂಥದ್ದೇನು? ಯಾವುದಕ್ಕೆ ಅನುಮತಿ ಪಡೆದಿದ್ದಾರೋ ಅದನ್ನು ಪಾಲಿಸಬೇಕೋ ಬೇಡವೋ? ಆದರೆ ಅದನ್ನು ಪಾಲಿಸ್ತಾ ಇಲ್ಲ. ನಿಮ್ಮ ನಿಷ್ಠೆ ದೇಶಕ್ಕ ಅಥವಾ ದೇಶದ್ರೋಹಕ್ಕ ಅನ್ನುವಂಥ ಪ್ರಶ್ನೆನ ಕಾಂಗ್ರೆಸ್ ಹಾಕಿದೆ. ರಾಷ್ಟ್ರಧ್ವಜ ಹಾರಿಸುವಂಥ ಉದ್ದೇಶವನ್ನು ಹೈಜಾಕ್ ಮಾಡಿ ಮಂಡ್ಯದಲ್ಲಿ ಶಾಂತಿ ಕದಡಬೇಕು, ಸರ್ಕಾರಕ್ಕೆ ಸವಾಲು ಹಾಕಬೇಕು ಅನ್ನುವಂಥದ್ದು ನಿಮ್ಮ ಪೂರ್ವಯೋಜಿತ ಹುನ್ನಾರ ಆಗಿತ್ತಲ್ವಾ ಅನ್ನುವಂಥ ಪ್ರಶ್ನೆನೂ ಕೂಡ ಕಾಂಗ್ರೆಸ್ ಹಾಕಿದೆ.